ಈಗ ನೋಡಿ ಡಿ ಕೆ ಶಿವಕುಮಾರ್ ಅವರು ಯಾಕೆ ಅನ್ನೋದನ್ನ ಆಮೇಲೆ ಬರ್ತೀನಿ ನಾನು ಆ ವಿಷಯಕ್ಕೆ. ಈಗ ಎಲ್ಲಿದ್ದಾರೆ? ಕೊಯಮತ್ತೂರಿನಲ್ಲಿದ್ದಾರೆ. ಕೊಯಮತ್ತೂರಿನಲ್ಲಿ, ತಮಿಳುನಾಡಿನ ಕೊಯಮತ್ತೂರು, ಈಶಾ ಫೌಂಡೇಶನ್ ಇದೆ ಅಲ್ಲಿ, ಸದ್ಗುರು ಜಗ್ಗಿ ವಾಸುದೇವ್ ಅವ್ರದ್ದು. ಅಲ್ಲಿ ಮಹಾಶಿವರಾತ್ರಿ ಭಾಳ ಅದ್ದೂರಿಯಾಗಿ ಮಾಡ್ತಾರೆ ಅವರು. ಎರಡು ಕಣ್ಣು ಸಾಲೋದಿಲ್ಲ ರೀ, ಇಡೀ ರಾತ್ರಿಯ ಜಾಗರಣೆ ಕುತ್ಕೊಂಡು ನೋಡ್ಬೇಕು ಅದನ್ನು, ಹಂಗೆ ಮಾಡ್ತಾರೆ ಅವರು. ಸದ್ಗುರು ಜಗ್ಗಿ ವಾಸುದೇವ್ ಸ್ವತಃ ಡಿ ಕೆ ಶಿವಕುಮಾರರ ಮನೆಗೆ ಬಂದು ಒಂದು ಆಹ್ವಾನ ಕೊಟ್ಟರು, ಈ ಸಲ ನೀವು ಬರಬೇಕು ಅಂತ. ಲಾಸ್ಟ್ ಟೈಮ್ ಅವ್ರ ಮಗಳು ಹೋಗಿದ್ರಂತೆ, ಡಿ ಕೆ ಶಿವಕುಮಾರ್ ಮಗಳು. ಈ ಸಲ ನಾನು ಹೋಗ್ತಾ ಇದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಮೊದಲೇ ಹೇಳಿದರು, ಹೋಗಿದ್ದಾರೆ, ಅಲ್ಲಿದ್ದಾರೆ ನೋಡಿ. ಡಿ ಕೆ ಶಿವಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ತಪ್ಪು ಅಂತ AICC ಜನರಲ್ ಸೆಕ್ರೆಟರಿ ಒಬ್ಬರು ಟ್ವೀಟ್ ಮಾಡ್ತಾರೆ. ಮೋಹನ್ ಅಂತ, ಮಂಗಳೂರು ಮೂಲದವರಂತೆ, PV ಮೋಹನ್. ಜಾತ್ಯತೀತ ಪಕ್ಷದ ಅಧ್ಯಕ್ಷರಾಗಿ ಜಾತ್ಯತೀತ ಸರ್ಕಾರದ DCM ಆಗಿದ್ದಾರೆ. ರಾಷ್ಟ್ರದ ಭರವಸೆಯ ಸಂಕೇತವಾದ ರಾಹುಲ್ರನ್ನು ಅಪಹಾಸ್ಯ ಮಾಡುವವರಿಗೆ ಸಾರ್ವಜನಿಕ ಧನ್ಯವಾದ ಮತ್ತು ಕೃತಜ್ಞತೆ ವ್ಯಕ್ತಪಡಿಸುವುದು ಸರಿಯಾ? ಅವರ ಅಭಿಪ್ರಾಯ RSS ನಿರೂಪಣೆಗಳೊಂದಿಗೆ ಹೊಂದಿಕೆಯಾಗುತ್ತದೆ. ಈ ಮೂಲಕ ಪಕ್ಷದ ಕಾರ್ಯಕರ್ತರಿಗೆ ತಪ್ಪು ಸಂದೇಶ ರವಾನಿಸಿದ್ದಾರೆ. ಬದ್ಧತೆ ಎಂದರೆ ರಾಜಿಯಲ್ಲ, ಪಕ್ಷದ ಪ್ರಗತಿ ಬೆಳವಣಿಗೆಗೆ ಇದು ಮಾರಕ. ಇದನ್ನು ನಿರ್ಲಕ್ಷಿಸುವುದು ಪಕ್ಷದ ಸೈದ್ಧಾಂತಿಕ ನೆಲೆ ದುರ್ಬಲಗೊಳಿಸಿದಂತೆ. RSS ಹಿನ್ನೆಲೆ ಹೊಂದಿರುವ ಹಲವಾರು ವ್ಯಕ್ತಿಗಳಿಗೆ ಆಹ್ವಾನ ನೀಡಲಾಗಿದೆ. ಅದರಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಒಬ್ಬರು. ನಮ್ಮ ಪಕ್ಷದ ಅಧ್ಯಕ್ಷರು ಅವರ ಜೊತೆ ಸಮಯ ಕಳೆಯೋದು ಗ್ರಹಿಸಲು ಕಷ್ಟ ಅಂತ PV ಮೋಹನ್, AICC ಜನರಲ್ ಸೆಕ್ರೆಟರಿ ಅವರ ಸ್ಟೇಟ್ಮೆಂಟ್ ಇದು. ಕಾಂಗ್ರೆಸ್ ಪಕ್ಷದವರು ಡಿ ಕೆ ಶಿವಕುಮಾರ್ ಹೋಗಿದ್ದಕ್ಕೆ ವಿರೋಧ. ಹೆಂಗೆ ನೀವು ಜಗ್ಗಿ ವಾಸುದೇವ್ ಅವರ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀರಿ, ಅದರಲ್ಲೂ ಅಮಿತ್ ಶಾ ಅವ್ರ ಜೊತೆಗೆ ಹೆಂಗೆ ನೀವು ಸಮಯ ಕಳೀತೀರಿ ಅಂತ. ನಮ್ಮ ಬದುಕುಗಳು ಬೈನರಿಗಳಲ್ಲಿ ಕಳೆದು ಹೋಗ್ತಾ ಇದ್ದಾವೆ. ಬೈನರಿಗಳಲ್ಲಿ, ಬೈನರಿ ಅಂದರೆ ಇದು ಸರಿ ಇದು ತಪ್ಪು ಅಷ್ಟೇ ಅಪ್ಪ, ಬ್ಲ್ಯಾಕ್ ಆ್ಯಂಡ್ ವೈಟು. ಬಸವಣ್ಣನ ತತ್ವ ಫಾಲೋ ಮಾಡ್ತೀನಿ ಅನ್ನುವಂಥವನು ವೇದಗಳನ್ನು ವಿರೋಧಿಸಲೇಬೇಕು, ಹಾಗೆ ಅದು ಬೈನರಿ. RSS ಅನ್ನು ವಿರೋಧ ಮಾಡ್ತೀನಿ ಅನ್ನುವಂಥವನು ಹಿಂದೂ ಧರ್ಮದ ಆಚರಣೆಗಳನ್ನು ವಿರೋಧಿಸಲೇಬೇಕು, ಇದು ಬೈನರಿ. ಈ ಬೈನರಿಗಳಲ್ಲಿ ಕಳೆದು ಹೋಗ್ತಾ ಇದ್ದೀವಿ ನಾವು. ಇದು ಇದೇ ರೀತಿಯಾದಂಥದ್ದು. ಜಗ್ಗಿ ವಾಸುದೇವರ ಕೆಲವು ಸ್ಟೇಟ್ಮೆಂಟ್ಗಳು ಕಾಂಗ್ರೆಸ್ಸಿನ ಸಿದ್ಧಾಂತಕ್ಕೆ ವಿರುದ್ಧವಾಗಿದ್ದು. ಜಗ್ಗಿ ವಾಸುದೇವ್ ಬಹಳ ಓಕಲ್ಲಾಗಿ ಭಾರತದ ಮೇಲೆ ನಡೆದ ಇಸ್ಲಾಮಿಕ್ ದಾಳಿಗಳು ಅವು ಎಷ್ಟು ಬರ್ಬರವಾಗಿದ್ದು, ಆ ಟೈಮ್ನಲ್ಲಿ ಏನೇನಾಯಿತು ಅಂತ ಹೇಳ್ತಾರೆ. ಅದು ಕಾಂಗ್ರೆಸ್ಸಿನ ಸಿದ್ಧಾಂತಕ್ಕಲ್ಲ, ಅದು ಸಬ್ ಠೀಕ್ ತಾ ಅಂತ ಹೇಳ್ಬೇಕು ಕಾಂಗ್ರೆಸ್ನವರು ಅಂದರೆ. ಸದ್ಗುರು ಹಂಗೆ ಹೇಳೋದಿಲ್ಲ. ಸದ್ಗುರು ರಾಮ ಮಂದಿರ ನಿರ್ಮಾಣದ ಅವಶ್ಯಕತೆ ಎಷ್ಟಿದೆ, ಯಾಕದು ಭಾಳ ಇಂಪಾರ್ಟೆಂಟು ಅನ್ನೋದನ್ನು ವಿವರಿಸ್ತಾರೆ. ಕಾಂಗ್ರೆಸ್ಸಿನ ಐಡಿಯಾಲಜಿ ಜೊತೆಗೆ ಬರೋದಿಲ್ಲ ಅದು. ಹೀಗಿರುವಾಗ ಸದ್ಗುರು ಅವರನ್ನು ಸಾರಾಸಗಟಾಗಿ ವಿರೋಧಿಸಬೇಕು ಅಂತ. ಸದ್ಗುರು ಅವರನ್ನು ವಿರೋಧಿಸಬೇಕು, ಅವರ ಮಾತುಗಳನ್ನು ವಿರೋಧಿಸಬೇಕು, ಅವರ ದೇವಸ್ಥಾನವನ್ನು ವಿರೋಧಿಸಬೇಕು, ಅವರ ಆಚರಣೆಗಳನ್ನು ವಿರೋಧಿಸಬೇಕು. ಅವರು ಮಹಾಶಿವರಾತ್ರಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂದರೆ ಕಾರ್ಯಕ್ರಮ ವಿರೋಧಿಸಬೇಕು. ಹೀಗೆ ಬೈನರಿ ಅಂದರೆ. ಆ್ಯಸ್ ಎ ಜರ್ನಲಿಸ್ಟು ಅಮಿತ್ ಶಾ ಅವರು, ಡಿ ಕೆ ಶಿವಕುಮಾರ್ ಅವರು ಒಂದೇ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ನಮಗೂ ಕೂಡ ಇಂಟ್ರೆಸ್ಟಿಂಗೆ. ನಾವು ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಮಾಡ್ತೀವಿ, ಪೊಲಿಟಿಕಲ್ ಕಾರಣಕ್ಕದು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮಧ್ಯದಲ್ಲಿ ಒಂದು ಪವರ್ ಸ್ಟ್ರಗಲ್ ನಡೀತಾ ಇದೆ. ಪವರ್ ಸ್ಟ್ರಗಲ್ಲು 2 ವರ್ಷನೋ 2.5 ವರ್ಷ ಆದ ನಂತರವೂ ಸಿದ್ದರಾಮಯ್ಯನವರು ಕೆಳಗಿಳಿದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೇಳಬೇಕು ಅನ್ನುವ ಒಪ್ಪಂದ ಆಗಿದೆಯಂತೆ. ಆ ಒಪ್ಪಂದ ಜಾರಿಗೊಳಿಸುವ ಸಮಯ ಬಂದಿದೆ. ಆ ಕಾರಣಕ್ಕಾಗಿ ಎರಡೂ ಕಡೆಯವರು ಬಹಳ ಆ್ಯಕ್ಟಿವ್ ಆಗಿ ಮಾತಾಡ್ತಿದ್ದಾರೆ. ಅದರ ಮಧ್ಯದಲ್ಲಿ ಕೆಲವರು ಸುಮ್ಮನೆ ಲೆಕ್ಕಾಚಾರ ಹಾಕ್ತಿದ್ದಾರೆ. ಅಕಸ್ಮಾತ್ ಸಿದ್ದರಾಮಯ್ಯನವರು ಇಲ್ಲ ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಯೋದಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅವರು BJP ಕಡೆ ನೋಡುವ ಸಾಧ್ಯತೆ ಇದೆಯಾ ಅಂತ. ಟೆಕ್ನಿಕಲಿ ಇಂಪಾಸಿಬಲ್, ಅದು ಟೆಕ್ನಿಕಲಿ ಇಂಪಾಸಿಬಲ್. ಬಟ್ ಕೆಲವರು ಕುತೂಹಲದಿಂದ ಮಾತಾಡ್ತಿದ್ದಾರೆ. ರಾಜಕಾರಣಿಗಳು ಇಂಥ ಸಂದರ್ಭದಲ್ಲಿ ತಮ್ಮ ಹೈಕಮಾಂಡ್ಗೆ, ತಮ್ಮ ವರಿಷ್ಠರಿಗೆ ಸಂದೇಶ ಕೊಡೋದಕ್ಕೆ ಇಂಥವನ್ನೆಲ್ಲ ಮಾಡ್ತಾರೆ. ಸಂಜೆ ಪಾರ್ಟಿ ರೌಂಡ್ಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ ನಾನು, ಪ್ರಶಾಂತ್ ನಾಥ್. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡಿತ್ತು. ದಿಲ್ಲಿಗೆ ಬನ್ನಿ ಅಂತಿದ್ರು. ಯಡಿಯೂರಪ್ಪನವರು ಅದೇ ಟೈಮಿಗೆ ಪುಟ್ಪುರ್ತಿಗೆ ಹೋದರು. ಆವಾಗ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟ್ರು.
ಮನಮೋಹನ್ ಸಿಂಗ್ ಆ್ಯಸ್ ಅ ಪ್ರೈಮ್ ಮಿನಿಸ್ಟರ್ ಅಧಿಕೃತ ಪುಟಪೂರ್ತಿ ಭೇಟಿಗಾಗಿ ವಿಶೇಷ ವಿಮಾನದಲ್ಲಿ ಮನಮೋಹನ್ ಸಿಂಗ್ ಬಂದಿದ್ದರು. ಯಡಿಯೂರಪ್ಪನವ್ರು ರಿಕ್ವೆಸ್ಟ್ ಮಾಡ್ಕೋತಾರಂತ ಮನಮೋಹನ್ ಸಿಂಗಿಗೆ, ನಾನು ದಿಲ್ಲಿಗೆ ಬರ್ತಾ ಇದ್ದೀನಿ, ನಿಮ್ಮ ಫ್ಲೈಟಲ್ಲಿ ಬರಲ್ಲ ಅಂತ. ದಟ್ ಈಸ್ ಅ ರೇರ್ ಥಿಂಗ್. ಒಬ್ಬ ಪ್ರಧಾನಮಂತ್ರಿಯನ್ನು, ಒಂದು ರಾಜ್ಯದ ಮುಖ್ಯಮಂತ್ರಿ ಆದಂಥವರು ಪ್ರೋಟೋಕಾಲ್ ಮೀರಿ, ನಿಯಮ ಅಂದರೆ ಶಿಷ್ಟಾಚಾರಗಳನ್ನು ಮೀರಿ ನಿಮ್ಮ ವಿಮಾನದಲ್ಲಿ ನಾನು ಬರಲ್ಲ, ದಿಲ್ಲಿ ತನಕ ಬಿಡ್ತೀರಾ ನನ್ನ ಅಂತ ಕೇಳೋದು. ಯಡಿಯೂರಪ್ಪನವರು ಕೇಳ್ಬಿಟ್ರಂತ ಮನಮೋಹನ್ ಸಿಂಗ್ರನ್ನು. ಮನಮೋಹನ್ ಸಿಂಗು ಬನ್ನಿ, ಧಾರಾಳವಾಗಿ ಬನ್ನಿ ಅಂದಿದ್ದಾರೆ. ಪುಟಪೂರ್ತಿಯಿಂದ ಫ್ಲೈಟ್ ಹತ್ಕೊಂಡು ಯಡಿಯೂರಪ್ಪನವ್ರು ಹೋಗಿ ದಿಲ್ಲಿಗೆ ಇಳಿದ್ರು. ಅಷ್ಟೊತ್ತಿಗೆ ದಿಲ್ಲಿಯಲ್ಲಿ ಕೋಲಾಹಲ. ಯಡಿಯೂರಪ್ಪನವರು ಮನಮೋಹನ್ ಸಿಂಗ್ ಜೊತೆಗೆ ಬಂದು ಫ್ಲೈಟ್ನಲ್ಲಿ ಇಳಿದ್ಬಿಟ್ರು. ಫ್ಲೈಟ್ನಲ್ಲಿ ಏನು ಮಾತಾಡಿದ್ರು, ಏನು ಮಾತುಕತೆ ಆಯಿತು ಏನು. ಯಡಿಯೂರಪ್ಪನವ್ರನ್ನ ಕೆಳಗಿಳಿಸ್ಬೇಕು ಅಂತ ಹೈಕಮಾಂಡ್ ಯೋಚನೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಆದಂಥ ಬೆಳವಣಿಗೆ ಇದು. ಏನು ಮಾತಾಡಿದ್ರು ಏನು ಮಾತಾಡಿರ್ತಾರೆ ರೀ. ಫಸ್ಟ್ ಆಫ್ ಆಲ್ ಮನಮೋಹನ್ ಸಿಂಗ್ ಮಾತಾಡೋದೇ ಕಡಿಮೆ, ಅವರು ಮಾತು ಬಂಗಾರ ಅವ್ರದ್ದು. ಯಡಿಯೂರಪ್ಪನವರಿಗೆ ಹಿಂದಿ ಅಷ್ಟಕ್ಕಷ್ಟೇ, ಏನು ಮಾತಾಡೋಕ್ಕೆ ಸಾಧ್ಯ ಅಲ್ಲಿ. ಆಮೇಲೆ ಮನಮೋಹನ್ ಸಿಂಗ್ ಅಷ್ಟು ದೊಡ್ಡ ಪೊಲಿಟಿಕಲ್ ಡಿಸಿಷನ್ಗಳನ್ನು ತೆಗೆದುಕೊಳ್ಳುವಂಥ ನಾಯಕ ಕೂಡ ಆಗಿರಲಿಲ್ಲ. ಪೊಲಿಟಿಕಲ್ ಡಿಸಿಷನ್ ಸೋನಿಯಾ ಗಾಂಧಿ ತಗೋತಾ ಇದ್ರು. ಆದರೂ ಕೂಡ ಒಂದು ವಿಮಾನ ಪ್ರಯಾಣದಲ್ಲಿ ಯಾರಿಗೆ ಏನು ಮೆಸೇಜ್ ಕೊಡಬೇಕು ಕೊಟ್ಬಿಟ್ರು. ಹಾಗೆ ಒಂದು ಸಲ ದೇವೇಗೌಡರ ಜೊತೆ ಹೆಲಿಕಾಪ್ಟರ್ನಲ್ಲಿ ಹೋಗ್ಬಿಟ್ಟಿದ್ರು. ದೊಡ್ಡ ಚರ್ಚೆ ಅದು. ಅದೇ ರೀತಿಯಾದ ಮೆಸೇಜಿಂಗ್ ಏನಾದ್ರು ಇಲ್ಲಿ ನಡೀತಿದೆಯಾ ಅಂತ ಆ್ಯಸ್ ಎ ಜರ್ನಲಿಸ್ಟ್ ನಮ್ಮದು ಕುತೂಹಲ ಅದು. ಡಿ ಕೆ ಶಿವಕುಮಾರ್ ಅಂಥದ್ದೇನೂ ಇಲ್ಲ ಅಂತಾರೆ, ಸ್ಪಷ್ಟವಾಗಿ ನಿರಾಕರಿಸ್ತಾರೆ. ಕೇಳಿಸ್ಕೊಳ್ಳಿ ಒಮ್ಮೆ. ಈ MLA ಟಿಕೆಟ್ ತಗೊಂಡಿರೋರು ಬಿಟ್ಟು ಬೇರೆ ಸಮುದಾಯದವ್ರನ್ನ ಜಿಲ್ಲಾಧ್ಯಕ್ಷರನ್ನ ಮಾಡಬೇಕು ಅಂತ ರಾಜಣ್ಣ ಅವರು ಡಿಮ್ಯಾಂಡ್ ಇಟ್ಟಿದ್ದಾರೆ. ನನಗೆ ನನ್ನ ಹತ್ರ ಮಾತಾಡಿಲ್ಲ. ನಾನು ಪ್ರೆಸ್ಸಲ್ಲಿ ಮಾತಾಡಿದ್ರೆ ಯಾರಿಗೂ ಉತ್ತರ ಕೊಡಲ್ಲ. ನನ್ನ ಹತ್ರ ಬಂದು ಏನಾದ್ರು ಮಾತಾಡಿದ್ರೆ ನಾನು ಏನು ಬೇಕು ಗೈಡ್ ಮಾಡ್ತೀನಿ. ನಾನು ಡೆಲ್ಲಿಗೆ ಹೋದಾಗ ನಾನೊಬ್ಬ ಪಕ್ಷದ ಅಧ್ಯಕ್ಷ. ನನಗೆ ನಮ್ಮ ಪಾರ್ಟಿ ಕಚೇರಿ ಒಂದು ದೇವಸ್ಥಾನ ಇದ್ದಂಗೆ. ಮೈ ಪಾರ್ಟಿ ಆಫೀಸ್ ಇನ್ ಡೆಲ್ಲಿ ಈಸ್ ಲೈಕ್ ಮೈ ಟೆಂಪಲ್. Whenever I go, no whether I meet anyone or not, just I go pray and come there. But it is the chair which has made me sit in this chair. So it is, should I go to BJP office? Do you want me to go to Keshav Krupa? ಈಗ ನಾನು ಈಶಾ ಫೌಂಡೇಶನ್ಗೆ ಪಾಪ ಸದ್ಗುರು ನನ್ನ ಮನೆಗೆ ಬಂದು ಇನ್ವೈಟ್ ಮಾಡಿದ್ರು. ಅವ್ರು ನಮ್ಮ ಮೈಸೂರವರು. ಈಸ್ ಎ ಗ್ರೇಟ್ ಮ್ಯಾನ್ ವಿಚ್ ಐ ಅಡ್ಮೈರ್ ಈಸ್ ನಾಲೆಜ್ ಆ್ಯಂಡ್ ಈಸ್ ಫಾಲೋಯಿಂಗ್ ಸ್ಟೇಚರ್ ಆ್ಯಂಡ್ ಆಲ್. ಲಾಸ್ಟ್ ಟೈಮ್ ನನ್ನ ಮಗಳು ಹೋಗಿದ್ಲಂತೆ. ಈ ಸತಿ ನನ್ನ ಫ್ಯಾಮಿಲಿ ಬಂದು ಕರೆದಿದ್ದಾರೆ. ಈಗ ನಾನು ಹೋಗ್ತಾ ಇದ್ದೀನಿ. ನಾನು ಕೆಲವರು ಆಲೇ ಸೋಷಿಯಲ್ ಮೀಡಿಯಾಲೆಲ್ಲ ಐ ಆಮ್ ವೆರಿ ಗೆಟಿಂಗ್ ಕ್ಲೋಸರ್ ಟು ಇದು ನಾಟ್ ಅಮಿತ್ ಶಾ ಟು ದಿ BJP ಅಂತ ಬರೀತಾರೆ. ಪಾಪ ಇನ್ನ ನಾನು ಅಮಿತ್ ಶಾ ಮೀಟೇ ಮಾಡಿಲ್ಲ. ಆ ಕುಂಭಮೇಳ ಐ ಆಮ್ ಎ ಹಿಂದೂ, ಐ ಆಮ್ ಎ ಬಾರ್ನ್ ಹಿಂದೂ, ಐ ವಿಲ್ ಡೈ ಆಸ್ ಎ ಹಿಂದೂ. ಲಾಸ್ಟಲ್ಲಿ ಇರ್ತದೆ ಅಮಿತ್ ಶಾ ಅವರ ಭೇಟಿಯ ಬಗ್ಗೆ. ಸದ್ಗುರು ಬಗ್ಗೆ ಏನು ಹೇಳ್ತಾರೆ ಅವರು? ಐ ರೆಸ್ಪೆಕ್ಟ್ ಹಿಸ್ ನಾಲೆಜ್. ಇದನ್ನ ಡಿ ಕೆ ಶಿವಕುಮಾರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.